ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಗೊಂಡ ಬಳಿಕ ಕಳೆದ 4 ವರ್ಷಗಳ ಅವಧಿಯಲ್ಲಿ ಅರಕಲಗೂಡು ತಾಲೂಕಿಗೆ ಅಂದಾಜು 8 ಕೋಟಿ ರು ಅನುದಾನ ನೀಡಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರು ತಿಳಿಸಿದರು. ತಾಲೂಕಿನ ಗಂಜಲಗೂಡು, ಹುಲ್ಲಂಗಾಲ, ಬಸವನಹಳ್ಳಿ, ಬೈಚನಹಳ್ಳಿ ಮತ್ತು ಮರವಳಲು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಾರ್ಷಿಕವಾಗಿ ಅರಕಲಗೂಡು ತಾಲೂಕಿಗೆ ವಿಧಾನ ಪರಿಷತ್ ಅನುದಾನದಲ್ಲಿ ಪ್ರತಿ ವರ್ಷವೂ 55 ಲಕ್ಷ ರು ನೀಡಲಾಗುತ್ತಿದೆ. ಅದೇ ರೀತಿ ಮಲೆನಾಡು ಅಭಿವೃದ್ಧಿ ಮಂಡಳಿ, ನೀರಾವರಿ, ಜಿಲ್ಲಾ ಪಂಚಾಯಿತಿ ಮತ್ತು ಲೋಕೋಪಯೋಗಿ ಇಲಾಖೆಯಡಿ ಅನುದಾನ ಬಳಕೆ ಮಾಡಿಕೊಂಡಿಯೂ ಕೂಡ ಗ್ರಾಮ ಪರಿಮಿತಿಯಲ್ಲಿ ರಸ್ತೆ, ಚರಂಡಿ, ದೇವಸ್ಥಾನಗಳ ಅಭಿವೃದ್ಧಿ, ಸಮುದಾಯ ಭವನದ ಅವಶ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ, ಸದಸ್ಯೆ ತುಳಸಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ಮುಖಂಡರಾದ ದಿವಾಕರ್, ಕಳ್ಳಿಮುದ್ದನಹಳ್ಳಿ ವಿಜಯಕುಮಾರ್, ರಘು ಇತರರು ಹಾಜರಿದ್ದರು. ವಾರ್ಷಿಕ ಅನುದಾನದಲ್ಲಿ ಏನು ನನಗೆ 2 ಕೋಟಿ ರೂಪಾಯಿ ಬರುತ್ತೆ ವರ್ಷ ನಮ್ಮ ವಿಧಾನ ಪರಿಷತ್ ಅನುದಾನದಲ್ಲಿ. ಅದರಲ್ಲಿ ಪ್ರತಿ ವರ್ಷವೂ ಕೂಡ ಸುಮಾರು 55ರಿಂದ 60 ಲಕ್ಷ ರೂಪಾಯಿ ಅರಕಲಗೂಡು ತಾಲೂಕಿಗೆ ಸೀಮಿತವಾಗಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಾಗೂ ಸಮುದಾಯ ಭವನಗಳ ಉಳಿಕೆ ಕೆಲಸಕ್ಕೆ ನಾವು ಭಾಳ ಸಹಕಾರ ಮಾಡಿದ್ದೀವಿ. ಹಿಂದೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಸಾಕಷ್ಟು ರಸ್ತೆಗಳನ್ನು ಕೂಡ PWD ಇಲಾಖೆಯಲ್ಲಾಗ್ಬೋದು ಹಾಗೂ ನೀರಾವರಿ ಇಲಾಖೆಯಲ್ಲಾಗ್ಬೋದು ಹಾಗೂ RDPR ಗ್ರಾಮ ಪಂಚಾಯತ್ ರೂರಲ್ ಡೆವಲಪ್ಮೆಂಟಲ್ಲಿ ಇನ್ನು 3 ಇಷ್ಟು ಇಲಾಖೆಗಳಲ್ಲೂ ಕೂಡ ಸಾಕಷ್ಟು ಅನುದಾನಗಳನ್ನ ಈ ಭಾಗದ ಹಳ್ಳಿಗಳಿಗೆ ಕಾಂಕ್ರೀಟ್ ರೋಡು, ಡ್ರೈನು, ಗ್ರಾಮದ ಪರಿಮಿತಿಗಳಲ್ಲಿ ಅನುದಾನಗಳನ್ನ ಸಹಕಾರ ಮಾಡಿದ್ದೀವಿ. ಈಗಲೂ ಕೂಡ ಹಿಂದೆ ಏನು ಕೆಲವು ಗ್ರಾಮಸ್ಥರೆಲ್ಲ ಬಂದು, ಕೆಲವು ಗ್ರಾಮ ಪಂಚಾಯತ್ಗಳೆಲ್ಲ ಬಂದು ಕೆಲವು ದೇವಸ್ಥಾನಗಳ ಉಳಿಕೆ ಕೆಲಸಗಳಿತ್ತು, ಕಾಂಪೌಂಡ್ ಆಗಬೇಕು, ಸಣ್ಣ ಪುಟ್ಟ ಕೆಲಸಗಳಿತ್ತು, ಸಮುದಾಯ ಭವನಗಳಿಗೆ ಅಡುಗೆ ಮನೆ ಆಗಬೇಕು, ಈ ರೀತಿ ಸಾಕಷ್ಟು ಕೆಲಸಗಳನ್ನ ಮನವಿ ಮಾಡ್ಕೊಂಡಿದ್ರು. ಅದಕ್ಕೂ ಕೂಡ ಈಗ ಸುಮಾರು ಒಂದು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ. ಇವತ್ತು ಈಗ 7 ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಗಂಜಲಗೂಡು, ಮರವಳಲು, ಬೈಚನಹಳ್ಳಿ, ಬಸವನಹಳ್ಳಿ ಹಾಗೂ ಹುಲ್ಲಂಗಾಲ, ಕೊಪ್ಪಲು, ಹೀಗೆ ಸಾಕಷ್ಟು ಹಳ್ಳಿಗಳಿಗೆ ಅನುದಾನ ಕೊಟ್ಟಿದ್ದೀವಿ. ಇವತ್ತು ಬಂದು ಭೇಟಿ ಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚುವರಿ ಸಮಸ್ಯೆಗಳಿದ್ರೆ ಏನಾದರೂ ಮಾಡೋಣ ಅಂತ ಭರವಸೆ ಕೊಡ್ತಾರೆ. ಇವತ್ತಿಗೆ ಎಷ್ಟು ಅನುದಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ? ನನ್ನ ವಾರ್ಷಿಕ ಅನುದಾನದಲ್ಲಿ ಪ್ರತಿ ವರ್ಷದಲ್ಲೂ 55ರಿಂದ 60 ಲಕ್ಷ ರೂಪಾಯಿ ಬರೀ ಅರಕಲಗೂಡು ತಾಲೂಕಿಗೆ ಸೀಮಿತವಾಗಿ ಕೊಟ್ಟಿದ್ದೀವಿ. ಈಗಾಗಲೇ 4 ವರ್ಷ ಆಯಿತು. ಇವತ್ತು ಆಮೇಲೆ PWDಲಿ ಸುಮಾರು 2 ಕೋಟಿ ರೂಪಾಯಿ ಬರೀ ರಸ್ತೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದೀವಿ. ಇನ್ನು RDPR ಅಲ್ಲಿ ಸುಮಾರು 55 ಲಕ್ಷ ಕೊಟ್ಟಿದ್ದೀವಿ. ಹಾಗೂ ಇರಿಗೇಷನ್ ನೀರಾವರಿ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಸುಮಾರು 80-90 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಇನ್ನು ಮಲೆನಾಡು ಅಭಿವೃದ್ಧಿ ನಿಗಮದಲ್ಲಿ ಈ ಅರಕಲಗೂಡು ತಾಲೂಕು ಮಲೆನಾಡು ಅಭಿವೃದ್ಧಿ ನಿಗಮಕ್ಕೂ ಕೂಡ ಸೇರುತ್ತೆ. ಅದರಲ್ಲೂ ಕೂಡ ಸುಮಾರು 35-40 ಲಕ್ಷ ರೂಪಾಯಿ ಅನುದಾನಗಳನ್ನ ಕೊಟ್ಟಿದ್ದೀವಿ. ಒಟ್ಟಾರೆ ಈ ತಾಲೂಕಿಗೆ ಮಾತಾಡೋದಾದ್ರೆ ಸುಮಾರು ಒಂದು 7ರಿಂದ 8 ಕೋಟಿ ರೂಪಾಯಿ ಇವತ್ತು ಕೆಲಸ ಆಗಿದೆ ಅಂತ ಹೇಳಕ್ ಬಯಸ್ತೀನಿ.